ಕಾರ್ಡಿಯೋ ಡೇ ಇವತ್ತು, ಬಟ್ ಜಿಮ್ಗೆ ಹೋಗಿಲ್ಲ. ಫಾರ್ಮ್ನ 7 ರೌಂಡ್ ಆಗ್ದೆ. ನಮಸ್ಕಾರ ಎಲ್ರಿಗೂ, ಗ್ರೈಂಡ್ ಟು ಗ್ರೇಟ್ನೆಸ್ ನ ಡೇ 32ಗೆ ಸ್ವಾಗತ. ಬೆಳಗ್ಗೆ ಎದ್ದೊಳಕ್ ಲೇಟ್ ಆಗಿತ್ತು, ಸೊ ಜಿಮ್ ಕಡೆ ಹೊರಟಿಲ್ಲ, ಫಾರ್ಮ್ ಕಡೆ ಹೊರಟೆ. ಫಾರ್ಮ್ ಕಡೆ ಬಂದ್ಮೇಲೆ ಗೊತ್ತಲ್ವಾ, ಇದ್ದಿದ್ ಕೆಲ್ಸನೆಲ್ಲ ಮುಗಿಸಿ ನಂತರ ವಾಕ್ಗೆ ಹೊರಟೆ. ಹೀಗೆ ವಾಕ್ ಮಾಡ್ಬೇಕಾದ್ರೆ ನಮ್ ನೇಳೆ ಗಿಡದ ಹತ್ರ ಹೋದೆ. ನಮ್ ನೇಳೆ ಗಿಡದಲ್ಲಿ ನೇಳೆ ಹಣ್ಣುಗಳು ಬಿಟ್ಟಿದ್ವು, ಸೊ ಅದನ್ನೆಲ್ಲ ಒಂದೆರಡು ಕಿತ್ಕೊಂಡು ಹಾಗೆ ಒಂದೆರಡು ವಿಡಿಯೋಸ್ನ ಮಾಡ್ಕೊಂಡೆ. ನಮ್ಮಪ್ಪಂಗೆ ಒಂಥರ ಗಿಡಗಳ ಮೇಲೆ ಲವ್ ಜಾಸ್ತಿ ಅನ್ಕೊಳ್ಳಿ. ಅದೇನೋ ಅಂತಾರಲ್ಲ, ಯು ನೇಮ್ ಇಟ್ ಐ ಹ್ಯಾವ್ ಇಟ್ ಅಂತ. ಅದೇ ತರ ಚೇಪೆ ತೋಟದ ಜೊತೆಗೆ ಮನೆಗ್ ಬೇಕಾಗಿರೋ ಅಂತ ಎಲ್ಲ ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದಾರೆ. ಯಾಕಂದ್ರೆ ಸೀಸನ್ ಅಂತ ಬಂತು ಅಂದ್ರೆ ಮ್ಯಾಂಗೋ ಬೇಕು ಅಂದ್ರೆ ಇವ್ರ ತೋಟಕ್ಕೆ ಹೋಗ್ಬೇಕಾಗಿಲ್ಲ, ನೇರಳೆಹಣ್ಣು ಬೇಕು ಅಂದ್ರೆ ನೇರಳೆಹಣ್ಣಿಗೂ ಇವ್ರ ತೋಟಕ್ಕೆ ಹೋಗಂಗಿಲ್ಲ. ಎಲ್ಲ ಸೀಸನಲ್ ಫ್ರೂಟ್ಸ್ ನಮ್ ತೋಟದಲ್ಲೇ ಒಂದೋ ಎರಡೋ ಗಿಡಗಳು ತಕ್ಕ ಮಟ್ಟಿಗೆ, ಜಾಸ್ತಿ ಏನ್ ಬೇಕಾಗಿಲ್ಲ, ನಮ್ ಮನೆಗಾಗ್ಲಿ ಇನ್ಯಾರ ಮನೆಗೂ ಬೇಕಾಗಿಲ್ಲ ಅನ್ನೋ ಲೆಕ್ಕದಲ್ಲೇ ಬೆಳೆಸಿದಿರಿ. ನಾನ್ ತೋಟಕ್ಕೆ ಹೋದಾಗ ಫೈಬರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡೋ ಚೇಪೆಹಣ್ಣು ಕಿತ್ಕೊಂಡ್ ತಿನ್ನೋದ್ ರೆಗ್ಯುಲರ್. ಅದನ್ನ ವಿಡಿಯೋ ಮಾಡಲ್ಲ, ಅದನ್ನ ಬಿಟ್ರೆ ತಿಂದೇ ತಿಂತೀನಿ. ನಂಗೇನೆ ಹೇಳಿ, ನಮ್ ತೋಟದ ವೈಬು ಎಲ್ಲೋದ್ರೂ ಸಿಗಲ್ಲ, ನಮ್ಮಲ್ಲೂ ಸಿಗಲ್ಲ. ಸೊ ನಂತರ ಎಲ್ಲಾ ಕೆಲ್ಸ ಮುಗಿಸಿ ಮನೆಗ್ ಬಂದು ಮೀಲ್ ಪ್ರೆಪ್ ನ ಮಾಡಿ ನಂತರ ಆಫೀಸ್ ಕಡೆ ಹೊರಟೆ. ಆಫೀಸ್ ಬಂದು ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡಿ ನಂತರ ಮನೆ ಕಡೆ ಹೊರಟೆ. ಮನೆ ಕಡೆ ಬಂದು ಮೀಲ್ನ ತಿಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್.